ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ನಾವು ಬೋರ್ಡ್ ಹಾಕ್ಸ್ಬಿಟ್ಟಿದ್ದೀವಿ. ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ ಈಸ್ ಕ್ಯೂರಬಲ್. ಅರ್ಲಿ ಡಿಟೆಕ್ಷನ್ ನೋಡಿ, ಒಂದು ಲಿವರ್ನ ಕ್ಯಾನ್ಸರ್ ಬಂತು ಅಂದರೆ ಅದನ್ನು ರಿಸೆಕ್ಟ್ ಮಾಡಿಬಿಡ್ತೀವಿ ನಾವು, ಮುಗೀತು, ಈಸ್ ಕ್ಯೂರ್ಡ್. ಅದಕ್ಕೆ ಅದನ್ನು ನಾವು ಕಂಡುಹಿಡಬೇಕು ಅಂದರೆ ನೀವು ನಮ್ಮ ಹತ್ರ ಬೇಗ ಬರಬೇಕು ಅಷ್ಟೇ. ಆದ್ದರಿಂದ ಇವತ್ತು ಕಾಲ ಭಾಳ ಮುಂದುವರೆದಿದೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದೆ, CT ಸ್ಕ್ಯಾನ್ ಇದೆ, MRI ಸ್ಕ್ಯಾನ್ ಇದೆ. ಇವೆಲ್ಲವನ್ನು ಉಪಯೋಗಿಸ್ಕೊಂಡು ಜನಗಳಿಗೆ ಒಂದು ಇನ್ಫಾರ್ಮೇಷನ್ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಅದರೊಳಗೆ ಲಿವರ್ ಈಸಿಲಿ ಡಿಟೆಕ್ಟಬಲ್ ಆರ್ಗನ್. ಎಷ್ಟೋ ಸರಿ ನಮ್ಮ ಸರ್ಜನ್ಸ್ ನಾವು ಕೈನಲ್ಲೇ ಮುಟ್ಟಿ ಕಂಡುಹಿಡಿತೀವಿ. ಆದ್ದರಿಂದ ದಯವಿಟ್ಟು ಆಮೇಲೆ ತುಂಬ ಜನಕ್ಕೆ ಈ ಗಾಲ್ ಸ್ಟೋನ್ಗೂ ಲಿವರ್ಗೆ ಏನು ಸಂಬಂಧ ಅಂತ ಕೇಳ್ತಾರೆ. ಈ ಗಾಲ್ ಬ್ಲಾಡರು ಲಿವರ್ ಕೆಳಗಡೆನೇ ಇರುತ್ತೆ. ಈ ಬೈಲ್ ಇರುತ್ತಲ್ಲ, ಪಿತ್ತ, ದೇವರು ಇದನ್ನು ಸ್ಟೋರ್ ಹೌಸ್ ಅಂತ ಮಾಡಿದ್ದಾನೆ. ನಾವು ಬೈಲು ಯಾವಾಗಲೂ ಹರಿತಾ ಇರುತ್ತೆ, ಮಧ್ಯ ನಾವು ರೆಸ್ಟ್ ತೊಗೊಳ್ಳೋಗೆ ಬಂದಿದ್ದ ಬೈಲ್ನ ಸ್ಟೋರ್ ಮಾಡುತ್ತೆ. ಆಮೇಲೆ ಎದ್ಬಿಟ್ಟೋಗಿ ನೀವು ಮಲೆ ಚೂರ್ನಾಗ ಒಂದು ಗುಲಾಬ್ ಜಾಮೂನು ಅಥವಾ ಇದರೊಳಗೆ ಮಸಾಲೆ ದೋಸೆ ತಿಂದ ಅಂದರೆ ಇದು ಕಾಂಟ್ರಾಕ್ಟ್ ಮಾಡಿ ಪಂಪ್ ಮಾಡುತ್ತೆ, ಲಿವರ್ ಸುಮ್ಮನೆ ಇರುತ್ತೆ. ಇದೆಲ್ಲ ಅರೇಂಜ್ಮೆಂಟ್ ಇರುತ್ತೆ ಹ್ಯೂಮನ್ ದೇಹದಲ್ಲಿ. ಗಾಡ್ ಈಸ್ ಎ ಗ್ರೇಟ್ ಸೈಂಟಿಸ್ಟು. ಈ ಗಾಲ್ ಬ್ಲಾಡರ್ನಲ್ಲಿ ಸ್ಟೋನ್ಸ್ ಆಗ್ತವೆ, ಮಿಲಿಯರಿ ಕ್ಯಾಲ್ಕುಲೈ ಅಂತೀವಿ. ಅದರಿಂದ ದಯವಿಟ್ಟು ಲಿವರ್ ಕೆಳಗಡೆ ಗಾಲ್ ಬ್ಲಾಡರ್ ಇರುತ್ತೆ, ಅದರಲ್ಲಿ ಪಿತ್ತ ಇರುತ್ತೆ, ಪಿತ್ತದಲ್ಲಿ ಸ್ಟೋನ್ಸ್ ಆಗ್ತವೆ, ಪಿತ್ತದಲ್ಲಿ ಅದರಲ್ಲೂ ಕ್ಯಾನ್ಸರ್ ಆಗುತ್ತೆ. ಎಷ್ಟೋ ಸಾರಿ ಗಾಲ್ ಬ್ಲಾಡರ್ ಕ್ಯಾನ್ಸರು ಸೆಕೆಂಡ್ರೀಸ್ ಇನ್ ಲಿವರ್. ಸೊ ಇಂಥವನ್ನೆಲ್ಲ ನಾವು ನೋಡೋದ್ರಿಂದ ದಯವಿಟ್ಟು ನಿಮ್ಮ ಈ ಲಿವರು, ಗಾಲ್ ಬ್ಲಾಡರು ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟು. ಆ್ಯಂಡ್ ಎಲ್ಲೇ ಕ್ಯಾನ್ಸರ್ ಆಗಲಿ ನಿಮ್ಮ ಲಿವರಿಗೆ ಬರ್ಬೋದು. ಈವನ್ ಮೆಲನೋಮ ಅಂತೀವಿ, ಬೇರಳಿನೊಳಗೆ ಕ್ಯಾನ್ಸರ್ ಇರ್ತದೆ, ಅದು ಸೆಕೆಂಡ್ರೀಸ್ ಇಲ್ಲಿ ಬರ್ತದೆ. ಸೊ ಅದರಿಂದ ಲಿವರ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಆರ್ಗನ್. ದಯವಿಟ್ಟು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಏನೇ ಕಾಯಿಲೆ ಇದ್ದರೂ ಕೂಡ ಈಸಿ ಡಿಟೆಕ್ಷನ್ ಆಗುತ್ತೆ. ಒಂದು ಬ್ಲಡ್ ಇನ್ವೆಸ್ಟಿಗೇಷನ್, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅದರಿಂದ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ ಅಂತ ನಿಮ್ಮ ಮುಖಾಂತರ ನಾನು ಹೇಳ್ಬಲ್ಲೆ.